ಶಿವಮೊಗ್ಗ ಆರ್ಟ್ ಆಫ್ ಲಿವಿಂಗ್ ಜ್ಞಾನ ಕೇಂದ್ರ ಮತ್ತು ರವಿಶಂಕರ್ ವಿದ್ಯಾಮಂದಿರದ ವತಿಯಿಂದ ಜೂನ್ 19 ಮತ್ತು 20ರಂದು ಶಿವಮೊಗ್ಗ ಹಾಗೂ ಭದ್ರಾವತಿಯಲ್ಲಿ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗ ದರ್ಶನವನ್ನು ಏರ್ಪಡಿಸಲಾಗಿದೆ. ಇಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿರುವ ಆರ್ಟ್ ಆಫ್ ಲಿವಿಂಗ್ನ ರಾಜ್ಯ ಸಂಚಾಲಕರಾದ ಬಿ ಮೂರ್ತಿ, ಸನಾತನ ಧರ್ಮದ ಪ್ರಕಾರ ಈ ಜ್ಯೋತಿರ್ಲಿಂಗವು ಗಾಳಿಯಲ್ಲಿ ತೇಲುತ್ತಿತ್ತು ಹಾಗೂ ಇದಕ್ಕೆ ವಿಶೇಷ ಶಕ್ತಿ ಇತ್ತು. ಅಂತಹ ಅಯಸ್ಕಾಂತದ ಶಕ್ತಿಯುಳ್ಳ ಅಪರೂಪದ ಶಿವಲಿಂಗದ ದರ್ಶನಕ್ಕೆ ಇದೀಗ ಆರ್ಟ್ ಆಫ್ ಲಿವಿಂಗ್ ಕೇಂದ್ರದ ವತಿಯಿಂದ ಅವಕಾಶ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು. ಇವತ್ತು ನಮ್ಮ ಆರ್ಟ್ ಆಫ್ ಲಿವಿಂಗ್ ಜ್ಞಾನಕ್ಷೇತ್ರ ಹಾಗೂ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ ಎಲ್ಲೋ ಆರ್ಟ್ ಆಫ್ ಲಿವಿಂಗ್ನ ಅಂಗಸಂಸ್ಥೆಗಳ ಇವತ್ತೊಂದು ಜ್ಯೋತಿರ್ಲಿಂಗದ ಸೋಮನಾಥ ಮೂಲ ಜ್ಯೋತಿರ್ಲಿಂಗದ ದರ್ಶನ ಕಾರ್ಯಕ್ರಮವನ್ನು ಇದೇ ತಿಂಗಳು 19 ಮತ್ತು 20ರಂದು ಆಯೋಜನೆ ಮಾಡಿದ್ದೇವೆ. ಕರ್ನಾಟಕದ ರಾಜ್ಯಾದ್ಯಂತ ಪ್ರಮುಖ ನಗರಗಳಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ ಪೂಜ್ಯ ದೇವರು ವ್ಯವಸ್ಥೆ ಮಾಡಿದ್ದು, ತತ್ಸಂಬಂಧವಾಗಿ ದಿನಾಂಕ 19/7 ಇದೇ ಜುಲೈ 19/7ರಂದು ಭಾನುವಾರ ಬೆಳಿಗ್ಗೆ 9:30ರಿಂದ 1:30ರವರೆಗೆ ಹಾಗೂ ಸಂಜೆ 4ರಿಂದ 8 ಗಂಟೆವರೆಗೂ ನಮ್ಮ ಜ್ಞಾನಕ್ಷೇತ್ರ ಇದೇ ಸರ್ಜಿ ಕನ್ವೆನ್ಷನ್ ಹಾಲ್ ಮುಂದುಗಡೆ ಇರುವಂಥ ನವಲೆ ಸವಳಂಗ ರಸ್ತೆಯಲ್ಲಿ ಏರ್ಪಡಿಸಲಾಗಿದೆ. ಮತ್ತು ಸೋಮವಾರ ಬೆಳಿಗ್ಗೆ 20ನೇ ತಾರೀಕು ನಮ್ಮ JH ಪಟೇಲ್ ಬಡಾವಣೆಯಲ್ಲಿರುವ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರದಲ್ಲಿ ಬೆಳಿಗ್ಗೆ 9:30ರಿಂದ 1 ಗಂಟೆವರೆಗೂ ಆಯೋಜನೆ ಮಾಡಲಾಗಿದೆ. ಭದ್ರಾವತಿಯಲ್ಲಿ ಮಂಜುನಾಥ ಸ್ವಾಮಿ ಕಲ್ಯಾಣ ಮಂಟಪ BH ರಸ್ತೆ ಇಲ್ಲಿ 20ನೇ ತಾರೀಕು ಮಧ್ಯಾಹ್ನ ಸಂಜೆ 4ರಿಂದ 8:30ವರೆಗೂ ಆಯೋಜನೆ ಮಾಡಲಾಗಿದೆ. ಈ ಮೂಲ ಜ್ಯೋತಿರ್ಲಿಂಗವು ಗಾಳಿಯಲ್ಲಿ ತೇಲುತ್ತಿತ್ತು ಎಂದು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಕ್ರಿಸ್ತಶಕ 1026ರಲ್ಲಿ ಮೊಹಮ್ಮದ್ ಗಜ್ನಿ ಅವರು ಈ ದೇವಾಲಯದ ಮೇಲೆ ಆಕ್ರಮಣ ಮಾಡಿ ಈ ಜ್ಯೋತಿರ್ಲಿಂಗವನ್ನು ಛಿದ್ರಗೊಳಿಸಿದರು. ಈ ಶಿವಲಿಂಗದ ಭಾಗಗಳು ಅಗ್ನಿಹೋತ್ರಿ ಪುರೋಹಿತರು ರಹಸ್ಯವಾಗಿ ತಮ್ಮ ಬಳಿ ಸಂರಕ್ಷಿಸಿದ್ದರು. ಈ ಶಿಲೆಗಳು ಅಯಸ್ಕಾಂತಿಕ ಗುಣವನ್ನು ಹೊಂದಿದ್ದವು. 1924ರಲ್ಲಿ ಕಂಚಿ ಶಂಕರಾಚಾರ್ಯರು ಈ ಅಗ್ನಿಹೋತ್ರಿಗಳಿಗೆ ಈ ಶಿವಲಿಂಗವನ್ನು 100 ವರ್ಷ ಕಾಲ ಗುಪ್ತವಾಗಿ ಸಂರಕ್ಷಿಸುವಂತೆ ತಿಳಿಸಿದ್ದರು ಮತ್ತು ಅದನ್ನು ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ರವರಿಗೆ ನೀಡುವಂತೆ ಸೂಚಿಸಿದ್ದರು.